ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಇದು ಬಾಂಗ್ಲಾದೇಶದೊಳಗಿನ ಒಂದು ಕೊಲೆ ಕತೆ ಅಷ್ಟೇ ಅಲ್ಲ. ಈ ಘಟನೆ ನೇರವಾಗಿ ಭಾರತದ ಬಾಗಿಲಿಗೆ ಬಂದು ನಿಂತಿರುವ ಸಂಕಷ್ಟ. ಯುವ ನಾಯಕನ ಮೇಲೆ ಗುಂಡು, ಆತನ ಸಾವು, ಬೀದಿಗೆ ಇಳಿದ ಜನ, ಮತ್ತೆ ಭಾರತವನ್ನೇ ಗುರಿ ಮಾಡಿಕೊಂಡ ಆರೋಪಗಳು ಇವೆಲ್ಲವೂ ನಮ್ಮನ್ನು ಎಚ್ಚರವಾಗಿರಿಸುತ್ತಿವೆ. ಬಾಂಗ್ಲಾದೇಶದಲ್ಲಿ ಏನಾದ್ರೂ ಅಸ್ಥಿರತೆ ಉಂಟಾದ್ರೆ ಅದರ ಮೊದಲ ಅಲೆ ತಾಕೋದು ಭಾರತಕ್ಕೆ ಅನ್ನೋದು ಇತಿಹಾಸವೇ ಹೇಳಿದೆ. ವಿದ್ಯಾರ್ಥಿ ದಂಗೆಯಿಂದ ಹೊರಬಂದ ನಾಯಕ ಚುನಾವಣೆ ಪ್ರಚಾರ ಆರಂಭಿಸಿದ ಕೆಲವೇ ಕ್ಷಣಗಳಲ್ಲಿ ಗುರಿಯಾಗಿದ್ದಾನೆ ಅಂದ್ರೆ ಅಲ್ಲಿ ರಾಜಕೀಯ ಎಷ್ಟು ಅಪಾಯಕರವಾಗಿದೆ ಅನ್ನೋದು ಅರ್ಥವಾಗುತ್ತೆ. ಈಗ ಆತನ ಸಾವು ಬಾಂಗ್ಲಾದೇಶದ ಬೀದಿಗಳನ್ನ ಕುದಿಸುತ್ತಿದೆ. ಆದ್ರೆ ಅದರ ಬೆಂಕಿ ಭಾರತದ ಈಶಾನ್ಯ ಗಡಿಯವರೆಗೂ ತಲುಪುವ ಸಾಧ್ಯತೆ ಕೂಡ ಇದೆ. ಇಂದು ನಾವು ನೋಡ್ತಿರೋದು ಒಬ್ಬ ಯುವ ನಾಯಕನ ಸಾವಿನ ಹಿಂದೆ ಇರುವ ರಾಜಕೀಯ ಆಟ, ಬಾಂಗ್ಲಾದೇಶದ ಒಳಗಿನ ಗೊಂದಲ ಮತ್ತು ಈ ಎಲ್ಲದರಿಂದ ಭಾರತಕ್ಕೆ ಏನು ತೊಂದರೆ ಆಗಬಹುದು ಅನ್ನೋ ದೊಡ್ಡ ಪ್ರಶ್ನೆ. ಇದು ದೂರದ ದೇಶದ ಸುದ್ದಿಯಲ್ಲ, ಇದು ನಮ್ಮ ಪಕ್ಕದ ಮನೆಯಲ್ಲೇ ನಡೆದ ಘಟನೆ. ಹೇಗೆ ಬಾಂಗ್ಲಾ ಧಗಧಗಿಸುತ್ತಿದೆ, ಭಾರತದ ಮೇಲೆ ಬಾಂಗ್ಲಾ ಕಣ್ಣಿಟ್ಟಿರೋದೇಕೆ ಅನ್ನೋದನ್ನ ನೋಡೋಣ ಬನ್ನಿ. ಇದು ಕೇವಲ ಒಂದು ಯುವ ನಾಯಕನ ಸಾವಿನ ಸುದ್ದಿಯಲ್ಲ. ಇದು ಬಾಂಗ್ಲಾದೇಶದ ರಾಜಕೀಯ ದಿಕ್ಕು, ಅದರ ಒಳಗಿನ ಅಸ್ಥಿರತೆ ಹಾಗೂ ಭಾರತ ಬಾಂಗ್ಲಾದೇಶ ಸಂಬಂಧಗಳ ಭವಿಷ್ಯವನ್ನು ಸ್ಪರ್ಶಿಸುವ ಒಂದು ದೊಡ್ಡ ಕತೆ. ಕಳೆದ ವರ್ಷ ಬಾಂಗ್ಲಾದೇಶವನ್ನು ತಲ್ಲಣಗೊಳಿಸಿದ ವಿದ್ಯಾರ್ಥಿ ದಂಗೆಯ ಪ್ರಮುಖ ಮುಖವಾಗಿದ್ದ ಶರೀಫ್ ಓಸ್ಮಾನ್ ಹಾದಿ 6 ದಿನಗಳ ಕಾಲ ಜೀವನ್ಮರಣ ಹೋರಾಟ ನಡೆಸಿದ ನಂತರ ಸಿಂಗಾಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. 32 ವರ್ಷದ ಈ ನಾಯಕನ ಸಾವು ದೇಶವನ್ನೇ ಮತ್ತೆ ಭೀತಿಗಿಳಿಸಿದೆ ಮತ್ತು ರಾಜಕೀಯ ವಾತಾವರಣವನ್ನು ಮತ್ತೊಮ್ಮೆ ಉದ್ವಿಗ್ನಗೊಳಿಸಿದೆ. ಡಿಸೆಂಬರ್ 12ರಂದು ಡಡಾಕಾ ಪಲ್ಟಾನಾ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರ ಆರಂಭಿಸುತ್ತಿದ್ದ ಕ್ಷಣದಲ್ಲೇ ಹಾದಿಯ ಮೇಲೆ ದಾಳಿ ನಡೆಯಿತು. ಮಸೀದಿ ಸಮೀಪದ ಕಲ್ವಾಟ್ ರಸ್ತೆಯಲ್ಲಿ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾದಲ್ಲಿ ಸಾಗುತ್ತಿದ್ದಾಗ ಮುಸುಕುಧಾರಿ ಬಂದೂಕುದಾರಿಗಳು ಬೈಕ್ನಲ್ಲಿ ಬಂದು ತಲೆಗೆ ನೇರವಾಗಿ ಗುಂಡು ಹಾರಿಸಿದ್ರು. ಗಂಭೀರವಾಗಿ ಗಾಯಗೊಂಡ ಹಾದಿಯನ್ನು ತಕ್ಷಣ ಢಾಕಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ, ಬಳಿಕ ಎವರ್ ಕೇರ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ಅವರ ಸ್ಥಿತಿಯನ್ನು ಅತ್ಯಂತ ಗಂಭೀರ ಎಂದು ಘೋಷಿಸಿದ್ರು. ಸ್ಥಿತಿ ಸುಧಾರಿಸಿದ ಹಿನ್ನೆಲೆಯಲ್ಲಿ ಮಧ್ಯಂತರ ಸರ್ಕಾರದ ಆದೇಶದಂತೆ ಅವರನ್ನು ಏರ್ ಆಂಬ್ಯುಲೆನ್ಸ್ ಮೂಲಕ ಸಿಂಗಾಪುರಕ್ಕೆ ಕಳುಹಿಸಲಾಯಿತು. ಅಲ್ಲಿ ಸಿಂಗಾಪುರ ಜನರಲ್ ಆಸ್ಪತ್ರೆ ಮತ್ತು ನ್ಯಾಷನಲ್ ನ್ಯೂರೋ ಸೈನ್ಸ್ ಇನ್ಸ್ಟಿಟ್ಯೂಟ್ನ ವೈದ್ಯರು ಎಲ್ಲಾ ಪ್ರಯತ್ನಗಳನ್ನ ನಡೆಸಿದ್ರು. ಆದ್ರೂ ಡಿಸೆಂಬರ್ 18ರಂದು ಅವರು ಗಾಯಗಳಿಗೆ ಬಲಿಯಾದರು ಎಂದು ಸಿಂಗಾಪುರ ವಿದೇಶಾಂಗ ಸಚಿವಾಲಯ ದೃಢಪಡಿಸಿತು. ಹಾದಿಯ ಮೃತದೇಹವನ್ನು ಢಾಕಾಗೆ ಹಿಂದಿರುಗಿಸಲು ಬಾಂಗ್ಲಾದೇಶ ಹೈಕಮಿಷನ್ಗೆ ಸಹಾಯ ಮಾಡಲಾಗುತ್ತಿದೆ ಎಂದು ಸಿಂಗಾಪುರ ತಿಳಿಸಿದೆ. ಹಾದಿಯ ಸಾವಿನ ಸುದ್ದಿ ಹೊರಬಿದ್ದ ಕೂಡಲೇ ಢಾಕಾ ಸೇರಿದಂತೆ ದೇಶ ವಿವಿಧ ಭಾಗಗಳಲ್ಲಿಯೂ ಸಾವಿರಾರು ಜನರು ಬೀದಿಗೆ ಇಳಿದ್ರು. ಹಾದಿಯ ಹಂತಕರನ್ನು ಬಂಧಿಸಿ ಎಂಬ ಕೂಗು ರಾಜಧಾನಿ ತುಂಬಾ ಕೇಳಿ ಬಂತು. ಮಧ್ಯಂತರ ಸರ್ಕಾರ 1 ದಿನದ ರಾಷ್ಟ್ರೀಯ ಶೋಕಾಚರಣೆ ಘೋಷಿಸಿದ್ದು ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಕಟ್ಟಡಗಳಲ್ಲಿ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟಕ್ಕೆ ಹಾರಿಸಲು ಆದೇಶಿಸಿದೆ. ಜುಮ್ಮಾ ಪ್ರಾರ್ಥನೆಯ ಬಳಿಕ ವಿಶೇಷ ಪೂಜೆಗಳನ್ನು ಘೋಷಿಸಲಾಯಿತು. ಶರೀಫ್ ಓಸ್ಮಾನ್ ಹಾದಿ ಕಳೆದ ವರ್ಷದ ಜುಲೈ ವಿದ್ಯಾರ್ಥಿ ದಂಗೆಯ ಪ್ರಮುಖ ನಾಯಕ. ಆ ದಂಗೆಯೇ 15 ವರ್ಷಗಳ ಕಾಲ ಬಾಂಗ್ಲಾದೇಶವನ್ನು ಆಳಿದ ಶೇಖ್ ಹಸೀನಾ ಅವರ ಆಡಳಿತಕ್ಕೆ ಅಂತ್ಯ ಹಾಡಿತು. ಹಾದಿ ಇಂಕಿಲಾಬ್ ಮಂಚ್ ಎಂಬ ವಿದ್ಯಾರ್ಥಿ ಸಂಘಟನೆಯ ಹಿರಿಯ ನಾಯಕನಾಗಿದ್ದು ಆಮೂಲಾಗ್ರ ಬದಲಾವಣೆಯ ಧ್ವನಿಯಾಗಿದ್ರು. ವಿದ್ಯಾರ್ಥಿ ದಂಗೆಯ ನಂತರ ಮೊಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಇಂಕಿಲಾಬ್ ಮಂಚವನ್ನು ವಿಸರ್ಜಿಸಿ ರಾಷ್ಟ್ರೀಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿರ್ಬಂಧ ಹೇರಿತ್ತು. ಆದ್ರೂ ಹಾದಿ ಹಿಂದೆ ಸರಿಯಲಿಲ್ಲ. ಅವರು ಢಾಕಾ 8 ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿದ್ರು. 1994ರಲ್ಲಿ ಜಲೌಕಾಟೆ ಜಿಲ್ಲೆಯಲ್ಲಿ ನಲ್ಚೀಟಿಯಲ್ಲಿ ಜನಿಸಿದ ಹಾದಿ ತೀವ್ರವಾದ ಮತ್ತು ಭಾರತ ವಿರೋಧಿ ನಿಲುವುಗಳಿಂದಲೂ ಪರಿಚಿತರಾಗಿದ್ರು. ಗ್ರೇಟರ್ ಬಾಂಗ್ಲಾದೇಶ ಕಲ್ಪನೆಯನ್ನು ಬೆಂಬಲಿಸುವ ನಕ್ಷೆಗಳನ್ನ ಅವರು ಪ್ರಸಾರ ಮಾಡಿದ್ರು ಎಂಬ ಆರೋಪಗಳು ಇದ್ವು. ಈ ಎಲ್ಲಾ ಕಾರಣಗಳಿಂದ ಅವರು ಕೇವಲ ವಿದ್ಯಾರ್ಥಿ ನಾಯಕನಲ್ಲ, ವಿವಾದಾತ್ಮಕ
ಹಿಂಸಾತ್ಮಕ ರಾಜಕೀಯ ಮುಖವಾಗಿದ್ರು. ಹಾದಿಯ ಮೇಲೆ ನಡೆದ ದಾಳಿ ರಾಜಕೀಯ ಕೊಲೆಯೇ ಎಂಬ ಅನುಮಾನ ಬಲವಾಗಿದೆ. ಬಾಂಗ್ಲಾದೇಶ ಪೊಲೀಸರು ತಕ್ಷಣ ತನಿಖೆ ಆರಂಭಿಸಿ ಇಬ್ಬರು ಪ್ರಮುಖ ಶಂಕಿತರ ಛಾಯಾಚಿತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ. ದಾಳಿಕೋರರ ಬಂಧನಕ್ಕೆ 5 ಮಿಲಿಯನ್ ಟಾಕಾ ಬಹುಮಾನ ಘೋಷಿಸಲಾಗಿದೆ ಮತ್ತು ಗಡಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ತನಿಖೆಯ ವೇಳೆ ದಾಳಿ ಪೂರ್ವಯೋಜಿತವಾಗಿತ್ತು ಎಂಬ ಶಂಕೆಯೂ ವ್ಯಕ್ತವಾಗಿದೆ. ಇದರ ನಡುವೆ ಹಾದಿಯ ಹತ್ಯೆ ಯತ್ನಕ್ಕೆ ಸಂಬಂಧಿಸಿ ಭಾರತ ವಿರೋಧಿ ನಿರೂಪಣೆಗಳು ಹರಡಲು ಆರಂಭವಾಗಿವೆ. ಸಾಕ್ಷ್ಯಾಧಾರವಿಲ್ಲದೆ ಶೂಟರ್ಗಳು ಭಾರತಕ್ಕೆ ಪರಾರಿಯಾಗಿದ್ದಾರೆ ಎಂಬ ಆರೋಪಗಳನ್ನ ಕೆಲ ವಲಯಗಳು ಮುಂದಿಟ್ಟಿವೆ. ಭಾರತ ಇದನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದ್ದು ಇದು ಉಗ್ರವಾದಿ ಅಂಶಗಳ ಸುಳ್ಳು ನಿರೂಪಣೆ ಎಂದು ಹೇಳಿದೆ. ಆದರೂ ಬಾಂಗ್ಲಾದೇಶದ ಆಡಳಿತವು ಶೂಟರ್ಗಳನ್ನು ಬಂಧಿಸಲು ಭಾರತದ ಸಹಾಯವನ್ನು ಕೋರಿದೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಭಾರತ ಬಾಂಗ್ಲಾದೇಶ ಸಂಬಂಧಗಳು ಮತ್ತಷ್ಟು ಸೂಕ್ಷ್ಮ ಹಂತಕ್ಕೆ ತಲುಪಿವೆ. ಭಾರತವು ಬಾಂಗ್ಲಾದೇಶದ ಹೈ ಕಮಿಷನರ್ ಅವರನ್ನು ಕರೆಸಿ ಭದ್ರತಾ ಪರಿಸ್ಥಿತಿಯ ಕುರಿತು ಗಂಭೀರ ಕಳವಳ ವ್ಯಕ್ತಪಡಿಸಿದೆ. ಢಾಕಾದಲ್ಲಿ ಭಾರತೀಯ ವೀಸಾ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತಕ್ಕೆ ಇದು ಕೇವಲ ರಾಜತಾಂತ್ರಿಕ ಸಮಸ್ಯೆಯಲ್ಲ, 1971ರ ನಂತರದ ಅತಿದೊಡ್ಡ ಕಾರ್ಯತಂತ್ರದ ಸವಾಲು ಎಂದು ಸಂಸದೀಯ ಸಮಿತಿ ಅಭಿಪ್ರಾಯಪಟ್ಟಿದೆ. ಈ ಎಲ್ಲದರ ಮಧ್ಯೆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪ್ರಶ್ನೆಯೂ ಕಾದಿದೆ. ಪದಚ್ಯುತಿಗೊಂಡ ಹಸೀನಾ ಈಗ ಭಾರತದಲ್ಲಿದ್ದಾರೆ. ಬಾಂಗ್ಲಾದೇಶ ನ್ಯಾಯಮಂಡಳಿಯಿಂದ ಅವರಿಗೆ ಗೈರು ಹಾಜರಿಯಲ್ಲಿ ಮರಣದಂಡನೆ ವಿಧಿಸಲಾಗಿದೆ ಮತ್ತು ಅವರನ್ನು ಹಸ್ತಾಂತರಿಸುವಂತೆ ಢಾಕಾ ಅಧಿಕೃತವಾಗಿ ಕೇಳಿದೆ. ಭಾರತ ಇದನ್ನು ಮಾನವೀಯ ದೃಷ್ಟಿಕೋನದಿಂದ ನೋಡುತ್ತಿದೆ ಎಂದು ಹೇಳಿದ್ದು, ಆದರೆ ಢಾಕಾ ಇದನ್ನು ಕಾನೂನು ಬಾಧ್ಯತೆ ಎಂದು ಒತ್ತಾಯಿಸುತ್ತಿದೆ. ಈ ಘಟನೆಯ ನಂತರ ಬಾಂಗ್ಲಾದೇಶದ ಒಳರಾಜಕೀಯ ಇನ್ನಷ್ಟು ಗೊಂದಲದ ಹಂತಕ್ಕೆ ತಲುಪಿದೆ. ಯುವಕರು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಹಾದಿಯನ್ನು ಹುತಾತ್ಮ ಎಂದು ಘೋಷಿಸುತ್ತಿದ್ದು, ಅವರ ಸಾವನ್ನು ದಮನಕಾರಿ ರಾಜಕೀಯದ ಫಲಿತಾಂಶ ಎಂದು ಬಣ್ಣಿಸುತ್ತಿವೆ. ಹಲವೆಡೆ ಪ್ರತಿಭಟನೆಗಳು ತೀವ್ರಗೊಂಡಿದ್ದು, ರಸ್ತೆ ತಡೆ ಘೋಷಣೆಗಳು ಮತ್ತು ಸರ್ಕಾರಿ ಕಟ್ಟಡಗಳ ಎದುರು ಧರಣಿಗಳು ನಡೆಯುತ್ತಿವೆ. ಆಡಳಿತವು ಶಾಂತಿ ಕಾಪಾಡುವ ಪ್ರಯತ್ನ ಮಾಡುತ್ತಿದ್ದರೂ ನೆಲಮಟ್ಟದಲ್ಲಿ ಅಸಮಾಧಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಸ್ಪಷ್ಟವಾಗಿದೆ. ಇದೇ ಸಮಯದಲ್ಲಿ ಬಾಂಗ್ಲಾದೇಶದ ಚುನಾವಣಾ ಪ್ರಕ್ರಿಯೆಯ ಮೇಲೂ ಪ್ರಶ್ನಾರ್ಥಕ ಚಿಹ್ನೆಗಳು ಮೂಡಿವೆ. ಪ್ರಮುಖ ಅಭ್ಯರ್ಥಿಯೊಬ್ಬರು ಬಹಿರಂಗವಾಗಿ ಹತ್ಯೆಯಾಗುವುದು ಅಥವಾ ಸಾವಿಗೀಡಾಗುವುದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯ ಸಾಧ್ಯತೆಯ ಬಗ್ಗೆ ಸಂಶಯ ಹುಟ್ಟಿಸಿದೆ. ರಾಜಕೀಯ ವಿಶ್ಲೇಷಕರು ಹಾದಿಯ ಸಾವು ಇತರ ಅಭ್ಯರ್ಥಿಗಳ ಮೇಲೆ ಭಯದ ವಾತಾವರಣ ನಿರ್ಮಿಸಬಹುದು ಎಂದು ಎಚ್ಚರಿಸುತ್ತಿದ್ದಾರೆ. ಇದರಿಂದ ಚುನಾವಣಾ ಪ್ರಚಾರ ಕುಂಠಿತವಾಗುವ ಹಾಗೂ ಮತದಾರರ ಭಾಗವಹಿಸುವಿಕೆ ಕಡಿಮೆಯಾಗುವ ಸಾಧ್ಯತೆಯೂ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಈ ಪ್ರಕರಣ ಗಮನ ಸೆಳೆಯುತ್ತಿದೆ. ಮಾನವ ಹಕ್ಕು ಸಂಸ್ಥೆಗಳು ಮತ್ತು ಪ್ರಜಾಪ್ರಭುತ್ವ ಪರ ಸಂಘಟನೆಗಳು ಬಾಂಗ್ಲಾದೇಶದಲ್ಲಿ ರಾಜಕೀಯ ಹಿಂಸಾಚಾರ ಹೆಚ್ಚುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿವೆ. ಹಾದಿಯ ಹತ್ಯೆ ಯತ್ನದ ಸ್ವತಂತ್ರ ತನಿಖೆಗೆ ಒತ್ತಾಯಗಳು ಕೇಳಿಬರ್ತಿವೆ. ಪಶ್ಚಿಮ ದೇಶಗಳು ಕೂಡ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಇದು ಬಾಂಗ್ಲಾದೇಶದ ವಿದೇಶಾಂಗ ಸಂಬಂಧಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾದಿಯ ವಿಚಾರದಲ್ಲಿ 2 ಬಗೆಯ ನಿರೂಪಣೆಗಳು ಹರಡುತ್ತಿವೆ. ಕೆಲವರು ಅವರನ್ನು ಕ್ರಾಂತಿಕಾರಿ ಯುವ ನಾಯಕ ಎಂದು ಕೊಂಡಾಡುತ್ತಿದ್ದರೆ, ಇನ್ನು ಕೆಲವರು ಅವರ ತೀವ್ರವಾದಿ ನಿಲುವುಗಳು ದೇಶವನ್ನು ತಪ್ಪುದಾರಿಗೆ ಕರೆದೊಯ್ಯುತ್ತಿದ್ದವು ಎಂದು ಟೀಕಿಸುತ್ತಿದ್ದಾರೆ. ಈ ವಿಭಜಿತ ಅಭಿಪ್ರಾಯ ಬಾಂಗ್ಲಾದೇಶದ ಸಮಾಜದಲ್ಲಿರುವ ಆಳವಾದ ಬಿರುಕುಗಳನ್ನು ಬಹಿರಂಗಪಡಿಸುತ್ತಿವೆ. ಹಾದಿಯ ಸಾವು ಆ ಬಿರುಕುಗಳನ್ನು ಇನ್ನಷ್ಟು ಮತ್ತಷ್ಟು ವಿಸ್ತರಿಸಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಮುಂದಿನ ದಿನಗಳಲ್ಲಿ ಈ ಪ್ರಕರಣದ ತನಿಖೆ ಯಾವ ದಿಕ್ಕು ತಾಳುತ್ತದೆ, ಆರೋಪಿಗಳ ಬಂಧನವಾಗುತ್ತದೆಯೇ ಮತ್ತು ಸರ್ಕಾರ ಸಾರ್ವಜನಿಕ ಆಕ್ರೋಶವನ್ನು ಹೇಗೆ ನಿರ್ವಹಿಸುತ್ತದೆ ಎಂಬುದೇ ನಿರ್ಣಾಯಕವಾಗಲಿದೆ. ಒಂದೆಡೆ ನ್ಯಾಯಕ್ಕಾಗಿ ಆಗ್ರಹಿಸುವ ಜನತೆ, ಮತ್ತೊಂದೆಡೆ ಸ್ಥಿರತೆ ಕಾಪಾಡಬೇಕಾದ ಆಡಳಿತ. ಈ ಎರಡರ ನಡುವಿನ ಸಮತೋಲನವೇ ಬಾಂಗ್ಲಾದೇಶದ ಭವಿಷ್ಯವನ್ನು ನಿರ್ಧರಿಸಲಿದೆ. ಶರೀಫ್ ಓಸ್ಮಾನ್ ಹಾದಿಯ ಸಾವು ಕೇವಲ ಒಂದು ಅಧ್ಯಾಯವಲ್ಲ, ಅದು ಬಾಂಗ್ಲಾದೇಶದ ರಾಜಕೀಯ ಇತಿಹಾಸದಲ್ಲಿ ದೀರ್ಘಕಾಲ ಚರ್ಚೆಯಾಗುವ ಟರ್ನಿಂಗ್ ಪಾಯಿಂಟ್ ಆಗಿ ಉಳಿಯುವ ಸಾಧ್ಯತೆ ಹೆಚ್ಚು. ಈ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆಯ ಮೇಲೂ ಗಂಭೀರ ಪ್ರಶ್ನೆಗಳು ಉದ್ಭವಿಸುತ್ತಿವೆ. ರಾಜಧಾನಿಯಂತಹ ಭಾರಿ ಭದ್ರತೆಯ ಪ್ರದೇಶದಲ್ಲೇ ಒಬ್ಬ ಪ್ರಮುಖ ನಾಯಕನ ಮೇಲೆ ದಾಳಿ ನಡೆದಿರುವುದು ಗುಪ್ತಚರ ವೈಫಲ್ಯವೋ ಅಥವಾ ಉದ್ದೇಶಿತ ನಿರ್ಲಕ್ಷ್ಯವೋ ಎಂಬ ಅನುಮಾನಗಳಿಗೆ ಕಾರಣವಾಗಿದೆ. ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ನೇರ ಆರೋಪ ಮಾಡುತ್ತಿದ್ದು,
ನಾಯಕರು ಸುರಕ್ಷಿತರಲ್ಲದ ದೇಶದಲ್ಲಿ ಜನಸಾಮಾನ್ಯರ ಸ್ಥಿತಿಗೇನು ಎಂಬ ಪ್ರಶ್ನೆಯನ್ನ ಮುಂದಿಟ್ಟಿವೆ. ಇದು ಆಡಳಿತದ ವಿಶ್ವಾಸಾರ್ಹತೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಘಟನೆ ಭಾರತಕ್ಕೆ ಕೇವಲ ನೆರೆಹೊರೆಯ ದೇಶದ ರಾಜಕೀಯ ಅಶಾಂತಿ ಮಾತ್ರವಲ್ಲ, ನೇರ ಭದ್ರತಾ ಚಿಂತೆಯಾಗಿ ಪರಿಣಮಿಸಿದೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಹಿಂಸಾಚಾರ ಮತ್ತು ಅತಿವಾದಿ ಚಟುವಟಿಕೆಗಳು ಹೆಚ್ಚಾದ್ರೆ ಅದರ ಅಲೆಗಳು ಭಾರತದ ಈಶಾನ್ಯ ರಾಜ್ಯಗಳಿಗೆ ತಲುಪುವ ಆತಂಕ ಇದೆ. ಗಡಿ ಪ್ರದೇಶಗಳಲ್ಲಿ ಅಕ್ರಮ ಚಲನವಲನ, ಶಸ್ತ್ರಾಸ್ತ್ರ ಸಾಗಣೆ ಮತ್ತು ಶರಣಾರ್ಥಿ ಒತ್ತಡ ಹೆಚ್ಚುವ ಸಾಧ್ಯತೆಯನ್ನು ಭಾರತೀಯ ಭದ್ರತಾ ಸಂಸ್ಥೆಗಳು ಗಂಭೀರವಾಗಿ ಪರಿಗಣಿಸುತ್ತಿವೆ. ಹಾದಿಯ ಹತ್ಯೆ ನಂತರ ಉಗ್ರವಾದಿ ನಿರೂಪಣೆಗಳು ಬಲಪಡಿಸಿದ್ರೆ ಗಡಿ ಭದ್ರತೆ ಮತ್ತಷ್ಟು ಕಠಿಣವಾಗಬೇಕಾದ ಅನಿವಾರ್ಯತೆ ಎದುರಾಗಬಹುದು. ರಾಜಕೀಯ ಮಟ್ಟದಲ್ಲಿಯೂ ಈ ಘಟನೆ ಭಾರತ ಬಾಂಗ್ಲಾದೇಶ ಸಂಬಂಧಗಳಿಗೆ ಒತ್ತಡ ತಂದಿದೆ. ಹಾದಿಯ ಸಾವಿನ ನಂತರ ಕೆಲವು ಬಾಂಗ್ಲಾ ರಾಜಕೀಯ ವಲಯಗಳು ಭಾರತವನ್ನು ಗುರಿಯಾಗಿಸಿಕೊಂಡ ನಿರೂಪಣೆಗಳನ್ನು ಮುಂದಿಟ್ಟಿರುವುದು ನವದೆಹಲಿಗೆ ತಲೆನೋವಾಗಿ ಪರಿಣಮಿಸಿದೆ. ಇದು ಈಗಾಗಲೇ ಸೂಕ್ಷ್ಮವಾಗಿರುವ ರಾಜತಾಂತ್ರಿಕ ಸಂಬಂಧಗಳನ್ನು ಮತ್ತಷ್ಟು ಉದ್ವಿಗ್ನಗೊಳಿಸಬಹುದು. ವಾಣಿಜ್ಯ, ಜಲವಿವಾದ, ಗಡಿ ಒಪ್ಪಂದಗಳು ಮತ್ತು ಭದ್ರತಾ ಸಹಕಾರದಂತಹ ವಿಷಯಗಳ ಮೇಲೆ ಈ ರಾಜಕೀಯ ವಾತಾವರಣದ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ತಜ್ಞರು ಎಚ್ಚರಿಸುತ್ತಿದ್ದಾರೆ. ಇನ್ನೊಂದೆಡೆ ಬಾಂಗ್ಲಾದೇಶದಲ್ಲಿ ರಾಜಕೀಯ ಸ್ಥಿರತೆ ಕುಸಿದರೆ ಅದರ ಆರ್ಥಿಕ ಪರಿಣಾಮಗಳನ್ನು ಭಾರತ ಎದುರಿಸಬೇಕಾಗಬಹುದು. ಬಾಂಗ್ಲಾದೇಶ ಭಾರತದ ಪ್ರಮುಖ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದ್ದು, ಅಲ್ಲಿ ಉಂಟಾಗುವ ಅಶಾಂತಿ ದ್ವಿಪಕ್ಷೀಯ ವ್ಯಾಪಾರ, ಸಾರಿಗೆ ಮತ್ತು ಸಂಪರ್ಕ ಯೋಜನೆಗಳಿಗೆ ಅಡ್ಡಿಯಾಗಬಹುದು. ಜೊತೆಗೆ ತೀವ್ರವಾದ ಶಕ್ತಿಗಳು ಬಲಪಡಿಸಿದರೆ ಭಾರತ ತನ್ನ ಪೂರ್ವ ಗಡಿಯಲ್ಲಿ ಮತ್ತೊಂದು ಅಸ್ಥಿರ ವಲಯವನ್ನು ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಹೀಗಾಗಿ ಹಾದಿಯ ಸಾವಿನ ಪರಿಣಾಮಗಳು ಬಾಂಗ್ಲಾದೇಶದ ಗಡಿಗಳಲ್ಲಿ ಸೀಮಿತವಾಗದೆ ಭಾರತದ ಭದ್ರತೆ ಮತ್ತು ವಿದೇಶಾಂಗ ನೀತಿಯ ಮೇಲೂ ದೀರ್ಘ ನೆರಳು ಬೀರುವ ಸಾಧ್ಯತೆ ಹೊಂದಿವೆ. ಒಟ್ನಲ್ಲಿ ಶರೀಫ್ ಓಸ್ಮಾನ್ ಹಾದಿಯ ಸಾವು ಬಾಂಗ್ಲಾದೇಶದಲ್ಲಿ ಹೊಸ ರಾಜಕೀಯ ಅಧ್ಯಾಯದ ಆರಂಭವಾಗಬಹುದು. ಇದು ಯುವ ರಾಷ್ಟ್ರೀಯತೆ, ತೀವ್ರವಾದ ಏರಿಕೆ, ರಾಜಕೀಯ ಹಿಂಸಾಚಾರ ಮತ್ತು ಪ್ರಾದೇಶಿಕ ಸಂಬಂಧಗಳ ಮೇಲೆ ದೀರ್ಘಕಾಲದ ಪರಿಣಾಮ ಬೀರುವ ಸಾಧ್ಯತೆ ಹೊಂದಿದೆ. ಈ ಹತ್ಯೆಯ ಹಿಂದೆ ಯಾರು ಇದ್ದಾರೆ, ಇದರ ರಾಜಕೀಯ ಉದ್ದೇಶವೇನು ಮತ್ತು ಬಾಂಗ್ಲಾದೇಶ ಯಾವ ದಿಕ್ಕಿಗೆ ಸಾಗಲಿದೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಬೇಕಿದೆ. ಆದರೆ ಒಂದೇ ಸಂಗತಿ ಸ್ಪಷ್ಟ: ಹಾದಿಯ ಸಾವು ಬಾಂಗ್ಲಾದೇಶದ ರಾಜಕೀಯದಲ್ಲಿ ದೊಡ್ಡ ಕಂಪನವನ್ನ ಉಂಟು ಮಾಡಬಹುದು. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೂ ಒಂದು ಪ್ರಶ್ನೆ ಇನ್ನೂ ಉತ್ತರ ಇಲ್ಲದೆ ಉಳಿದಿದೆ. ಇದು ಒಂದು ರಾಜಕೀಯ ಹತ್ಯೆಯ ಅಂತ್ಯವೇ ಅಥವಾ ಬಾಂಗ್ಲಾದೇಶದಲ್ಲಿ ಆರಂಭವಾಗುತ್ತಿರುವ ಹೊಸ ಅಶಾಂತಿಯ ಆರಂಭವೇ? ಒಬ್ಬ ಯುವ ನಾಯಕನ ಸಾವು ದೇಶವನ್ನೇ ಕದಲಿಸಿದೆ. ಆದರೆ ಅದರ ಪರಿಣಾಮಗಳು ಬಾಂಗ್ಲಾದೇಶದ ಗಡಿಗಳಲ್ಲೇ ನಿಂತಿಲ್ಲ. ಭಾರತಕ್ಕೆ ಇದು ಎಚ್ಚರಿಕೆಯ ಗಂಟೆ ಕೂಡ ಹೌದು. ಮುಂದಿನ ದಿನಗಳಲ್ಲಿ ತನಿಖೆ ಯಾವ ದಿಕ್ಕು ತಾಳುತ್ತದೆ, ಆರೋಪಿಗಳೆಲ್ಲ ಸಿಕ್ಕಿ ಬೀಳ್ತಾರಾ ಮತ್ತು ಬಾಂಗ್ಲಾದೇಶ ಈ ಗೊಂದಲದಿಂದ ಹೊರಬರಬಹುದಾ ಎಂಬುದೇ ನಿರ್ಣಾಯಕ. ಆದರೆ ಒಂದಂತೂ ಸ್ಪಷ್ಟ: ನಮ್ಮ ನೆರೆಹೊರೆಯಲ್ಲಿ ಏನಾಗುತ್ತಿದೆ ಅನ್ನೋದನ್ನ ನಿರ್ಲಕ್ಷ್ಯ ಮಾಡುವ ಸಮಯ ಇದು ಅಲ್ಲ. ಯಾಕಂದ್ರೆ ಅಲ್ಲಿ ನಡೆಯುವ ಪ್ರತಿಯೊಂದು ರಾಜಕೀಯ ಕಂಪನಕ್ಕೂ ಇಲ್ಲಿ ಪರಿಣಾಮ ಬೀರುವ ಶಕ್ತಿ ಕೂಡ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.